ಸೊ ದೇಶವಾಸಿಗಳಿಗೆ ಕೇಂದ್ರದಿಂದ ದಸರಾ ದೀಪಾವಳಿ ಬಂಪರ್ ಗಿಫ್ಟ್. 8 ವರ್ಷಗಳ ಬಳಿಕ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಪರಿಷ್ಕರಣೆಯನ್ನ ಮಾಡಕ್ಕೆ ಈಗ ಮುಂದಾಗ್ತಾ ಇರೋದು. ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಹಿನ್ನೆಲೆಯಲ್ಲಿ ಈಗ ಬಂಪರ್ ಅಂತ ಹೇಳ್ತಾ ಇದ್ದಾರೆ. 4 ಸ್ಲ್ಯಾಬ್ ಬದಲಿಗೆ 2 ಸ್ಲ್ಯಾಬ್ಗಳಲ್ಲಿ ಜಿಎಸ್ಟಿನ ತಂದಿಡ್ತಾರೆ ಅಂತಿದ್ದಾರೆ. 5, 12, 18, 28 ಇತ್ತು ಇಲ್ಲಿಯವರೆಗೂ. ಈಗ 5 ಮತ್ತು 12 ವ್ಯಾಪ್ತಿಯ ತೆರಿಗೆ ಸ್ಲ್ಯಾಬ್ ಅನ್ನ ಇಳಿಕೆ ಮಾಡುವಂತ ಸಾಧ್ಯತೆ ಇದೆ. 18 ಮತ್ತು 28 ವ್ಯಾಪ್ತಿಯ ತೆರಿಗೆ ಸ್ಲ್ಯಾಬ್ ಅನ್ನ ತೆಗೆಯುವಂಥದ್ದಿದೆ. ಅಂದ್ರೆ 12 ಇರೋದನ್ನ 5ಕ್ಕೆ ತರ್ತಾರೆ, 18 ಇರೋದನ್ನ ತಂದಿಡ್ತಾರೆ. ಸೊ ಜಿಎಸ್ಟಿಯಲ್ಲಿ ಒಂದಿಷ್ಟು ಬದಲಾವಣೆ ಮಾಡುವಂತ ಯೋಚನೆಯಲ್ಲಿದ್ದಾರೆ. 12% ವ್ಯಾಪ್ತಿಯ ತೆರಿಗೆ ಸ್ಲ್ಯಾಬ್ ಅನ್ನ 5ಕ್ಕೆ ತಂದು ಇಳಿಸ್ತಾರೆ. 28 ವ್ಯಾಪ್ತಿಯ ತೆರಿಗೆ ಸ್ಲ್ಯಾಬ್ ಅನ್ನ 18ಕ್ಕೆ ಇಳಿಕೆ ಮಾಡುವಂತಹ ತೀರ್ಮಾನವನ್ನ ಕೈಗೊಳ್ಳುತ್ತಾ ಇದ್ದಾರೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಈಗ ಬಂಪರ್ ಅಂತ ಹೇಳ್ತಾ ಇದ್ದಾರೆ. ಜೀವರಕ್ಷಕ ಔಷಧಿಗಳು ಅಗ್ಗವಾಗಲಿದೆ. ಇದು ಆಕ್ಚುಲಿ ತುಂಬಾ ಕಡಿಮೆ ಇರಬೇಕಿತ್ತು, ಜಿಎಸ್ಟಿನೇ ಅಗತ್ಯತೆ ಇರಲಿಲ್ಲ. ಅದು ಅಗತ್ಯ ಔಷಧಿಗಳು 12ರಿಂದ 5ಕ್ಕೆ, ಅದು ಇನ್ನೂ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಕ್ಯಾನ್ಸರ್ ಔಷಧಿಗೆ ಜಿಎಸ್ಟಿಯೇ ಇಲ್ಲ, ವೆರಿ ಗುಡ್. ವೈಯಕ್ತಿಕ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ಗೆ ಜಿಎಸ್ಟಿ ಇಲ್ಲ ಅಂತಿದ್ದಾರೆ. ಆ ರೀತಿ ಆಗ್ಬಿಟ್ರೆ ಇನ್ನೂ ಬಹಳ ಒಳ್ಳೆಯದೆ. ಜಿಎಸ್ಟಿ ಸ್ಲ್ಯಾಬ್ ಬದಲಾವಣೆಯಿಂದ ಬಂಪರ್ ಆಗಲಿದೆ. ಸೊ ಅಗ್ಗವಾಗಲಿದೆ ಜೀವರಕ್ಷಕ ಔಷಧಿಗಳು. ಸೊ ಔಷಧಿಗಳು ಮತ್ತು ತಿನ್ನೋ ಪದಾರ್ಥಗಳು ಇವೆಲ್ಲ ಇದಾವಲ್ವ, ಅವುಗಳ ಮೇಲೆ ಜಿಎಸ್ಟಿ ಹಾಕೋದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಕಾಣಿಸುತ್ತೆ. 0 ಇಡುವಂಥದ್ದೇ ಬೆಟರು ಅಂತ ಕಾಣಿಸುತ್ತೆ ತಿನ್ನೋ ವಿಚಾರದಲ್ಲಿ. ಜೊತೆಗೆ ನಿಮ್ಗೆ ಅದರಲ್ಲಿ ಐಷಾರಾಮಿ ಇದ್ರೆ ಬೇರೆ, ನಾರ್ಮಲ್ ಆಗಿ ಸಾಮಾನ್ಯ ಮಧ್ಯಮ ವರ್ಗದವನು ಕೂಡ ತಿನ್ನೋದಕ್ಕೆ ಜಿಎಸ್ಟಿ ಕಟ್ಕೊಂಡು ತಿನ್ನೋದು ಅಂತಂದ್ರೆ ಏನ್ರಿ? ಜೊತೆಗೆ ಅವನ ಆಸ್ಪತ್ರೆಗೆ ಸೇರಿದ ನಂತರ ಅದಕ್ಕೂ ಜಿಎಸ್ಟಿ ಹಾಕ್ತಾರೆ. ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ರು ಒಂದು ಯಾವ ಟ್ಯಾಬ್ಲೆಟ್ ತೊಗೊಂಡ್ರೆ ಅದಕ್ಕೊಂದು ಬಿಲ್ ಹಾಕಬೇಕು ಅಂದರೆ ಅವ್ನು ಕೆಳಗಡೆ ಜಿಎಸ್ಟಿ ಹಾಕಿ ಕೊಡ್ತಾನೆ. ಸೊ ಏನು ಜೀವರಕ್ಷಕ ಔಷಧಿಗಳು ಅಗ್ಗ ಆಗಿರೋದು? ಕ್ಯಾನ್ಸರ್ ಔಷಧಿಗೆ ಜಿಎಸ್ಟಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಬಹುತೇಕವಾಗಿ ಇದಾಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಯಾನ್ಸರ್ ಔಷಧಿಗೆ ಜಿಎಸ್ಟಿಯೇ ಇಲ್ಲ, ಬೇಕಾಗಿ ಇರಲಿಲ್ಲ. ಇವೆಲ್ಲ ಜೀವರಕ್ಷಕ ಔಷಧಿಗಳು, ಬಹಳ ಅಗತ್ಯತೆ ಅವುಗಳಿಗೆಲ್ಲ. ಇನ್ನು ಅಗತ್ಯವಾಗಿರುವಂಥ ಔಷಧಿಗಳು 12ರಿಂದ 5ಕ್ಕೆ ಇಳಿಕೆ ಮಾಡ್ತೀನಿ ಅಂತಿದ್ದಾರೆ. ಅದು 0 ಮಾಡಿದರೆ ಬೆಟರು ಅನಿಸುತ್ತೆ ಈ ಔಷಧಿ ವಿಚಾರದಲ್ಲಿ, ಹೆಲ್ತ್ ವಿಚಾರದಲ್ಲಿ. ಇನ್ನು ವೈಯಕ್ತಿಕವಾಗಿ ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ಗೆ GST ತೆಗೆದು ಹಾಕ್ತಾರೆ ಅನ್ನುವಂಥದ್ದಿದೆ. ಸೊ ಇದನ್ನೆಲ್ಲ ತೆಗೆದು ಹಾಕ್ತೀರಿ ಅನ್ನೋದಾದರೆ ಔಷಧಿಗಳು, ಅಗತ್ಯವಾಗಿರುವಂಥ ಔಷಧಿಗಳ ಮೇಲಿರುವಂಥನ್ನು GST ತೆಗೆದು ಹಾಕಿ 0% ಇಟ್ಬಿಡಿ. ಸೊ ಪನೀರ್ ಈಗ 12ರಿಂದ 5ಕ್ಕೆ ಇಳಿಕೆ ಆಗುವಂಥದ್ದು ಯಾವ್ಯಾವುದು ಅಂತಂದರೆ ಪನೀರ್, ಪಿಜ್ಜಾ, ಬ್ರೆಡ್, ಹಪ್ಪಳ, ಹಣ್ಣಿನ ರಸ, ಸೊ ಎಳ್ನೀರು, ಬಟರ್, ಚೀಸ್, ಪಾಸ್ತಾ, ಐಸ್ ಕ್ರೀಮ್. ಎಳ್ನೀರು ನಿಮ್ಗೆ ಆಚೆ ಹೋಗಿ ಕೊಯ್ದು ಕೊಡುವಂಥವ್ರ ಕಡೆಗೆ ಹೋಗ್ಬಿಟ್ರೆ ಅವ್ರು ಯಾವ GST ಹಾಕ್ತಾರೆ ರೀ? ಅವ್ರು 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಹಾಕಿರ್ತಾರೆ. ಈ ಅಂಗಡಿಯಲ್ಲಿ ಹೋಗ್ತಾರಲ್ಲ ಅವ್ರದ್ದೇ ಜಾಸ್ತಿ. ಇನ್ನು 1200 cc ಒಳಗಿನ ಸಣ್ಣ ಕಾರುಗಳು, ಸೊ ಇವುಗಳನ್ನೆಲ್ಲ 25ರಿಂದ 18ಕ್ಕೆ ಇಳಿಕೆ ಮಾಡುವಂಥದ್ದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸ್ಲ್ಯಾಬ್ಗಳನ್ನೆಲ್ಲ ಬದಲಾವಣೆ ಮಾಡುವಂಥದ್ದಿದೆ. 28ರಿಂದ 18ಕ್ಕೆ ಬರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಈಗ ಕಾಣಿಸಿಕೊಳ್ತಾ ಇದೆ. 350 cc ಒಳಗಿನ ಬೈಕ್ಗಳು ಕೂಡ ಕಡಿಮೆ ಆಗುತ್ತೆ ದರ ಅಂತ ಹೇಳ್ತಾ ಇದ್ದಾರೆ. GST ದರ ವಾಹನಗಳ ಬಿಡಿ ಭಾಗಗಳ ಮೇಲೆಯೂ ಕೂಡ GST 18ಕ್ಕೆ ಬಂದಿರಬಹುದು ಅಂತ ಹೇಳ್ತಾ ಇದ್ದಾರೆ. 28ರಿಂದ 18ಕ್ಕೆ. ಹೋಟೆಲ್ ವಾಸ್ತವ್ಯ, ಇನ್ನು ಸಿನಿಮಾ ಟಿಕೆಟ್ಗಳು ಇವೆಲ್ಲವೂ ಕೂಡ 5ಕ್ಕೆ ಇಳಿಕೆ ಆಗಬಹುದು ಅಂತಿದ್ದಾರೆ. ಇಲ್ಲಿವರೆಗೂ 12% ಇತ್ತು. ಇನ್ನು 2500 ರೂಪಾಯಿ ಮೇಲ್ಪಟ್ಟಂತಹ ಬುಕ್ಕಿಂಗ್ಗೂ ಕೂಡ 5ಕ್ಕೆ ಇಳಿಕೆ ಅಂತಿದ್ದಾರೆ ಹೋಟೆಲ್ ಬುಕ್ಕಿಂಗ್ನಲ್ಲಿ. ಸಲ್ಫರಿಕ್ ಆ್ಯಸಿಡ್ ಮತ್ತು ನೈಟ್ರಿಕ್ ಆ್ಯಸಿಡ್, ಅಮೋನಿಯಾ, ಈ ರಾಸಾಯನಿಕಗಳೇನಿದ್ದಾವೆ ಇವುಗಳೆಲ್ಲವೂ ಕೂಡ ಅಗತ್ಯತೆ ಇದೆ. ಸೊ ಅವುಗಳ ಮೇಲೆಯೂ ಕೂಡ ದರವನ್ನು ಕಡಿಮೆ ಮಾಡ್ತಾರೆ, GST ದರವನ್ನು. ಸಿಂಥೆಟಿಕ್ ನೂಲು, ಫೈಬರ್ ನೂಲು ಇವೆಲ್ಲವೂ ಕೂಡ ಇದರ ಮೂಲಕವಾಗಿ ಇದು ಇಳಿಕೆ ಆದರೆ ಬಟ್ಟೆಗಳ ಮೇಲೆಯೂ ಕೂಡ ಕಡಿಮೆ ಆಗುತ್ತೆ. ಗ್ರೀನ್ ಎನರ್ಜಿಗೆ ಉತ್ತೇಜನ ಕೊಡೋಕ್ಕೂ ಕೂಡ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಗ್ರೀನ್ ಎನರ್ಜಿಗೆ ಸೊ ನಿಮಗೆ ಅದರಲ್ಲಿ ಬರುವಂತಹದ್ದನ್ನು ಹೇಳ್ತಾ ಹೋಗ್ತೀನಿ. ಗ್ರೀನ್ ಎನರ್ಜಿಯಲ್ಲಿ ನಿಮಗೆ ಬಹುತೇಕವಾಗಿ ಏನೇನು ಬರುತ್ತೆ ಅಂತೇಳಿ. ಇನ್ನು ಮ್ಯಾಪ್ ಮತ್ತು ಚಾರ್ಟ್ಗಳು ಕೂಡ, ನೋಟ್ಬುಕ್ಗಳು ಕೂಡ ದರ ಇಳಿಕೆ ಆಗುತ್ತೆ ಅಂತಿದ್ದಾರೆ. ಇಳಿಕೆ ಮಾಡುವಂಥ ಸಾಧ್ಯತೆ ಇದೆ. ಪೆನ್ಸಿಲ್, ರಬ್ಬರ್ 5 ರೂಪಾಯಿಗೆಲ್ಲ ನೀವು GST ಹಾಕೊಂಡು ಕೂಡ್ತಾ ಇದ್ರಿ. ಮ್ಯಾಪು, ಚಾರ್ಟ್ಗಳು, ನೋಟ್ಬುಕ್ಗಳು, ಸೊ ಇವುಗಳದ್ದೆಲ್ಲ ಈಗ ಕಡಿಮೆ ಮಾಡುವಂಥದ್ದು 12ರಿಂದ 5ಕ್ಕೆ ಇಳಿಕೆ ಆಗ್ಬೋದು ಅಂತಿದ್ದಾರೆ. ಸೊ ಇನ್ನು ಕ್ಯಾನ್ಸರ್ ಔಷಧಿಗೆ GST ಇಲ್ಲ ಅಂತಿದ್ದಾರೆ. ಜೀವರಕ್ಷಕ ಔಷಧಿಗಳ ವಿಚಾರದಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಇತ್ತೀಚೆಗೆ ಸಿಕ್ಕಾಬಿಟ್ಟೆ ಕ್ಯಾನ್ಸರ್ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಏನೇನೋ ಕ್ಯಾನ್ಸರ್ ಅಂತೀರಿ, ಬೇಜಾರಾಗೋಗ್ಬಿಡುತ್ತೆ ಒಂದೊಂದ್ಸಲ.
ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಆ, ದೆಹಲಿಯಿಂದ ಏನು ಮಾಹಿತಿಗಳು ಲಭ್ಯವಾಗ್ತಾ ಇದೆ, ಯಾವ ರೀತಿಯಾದಂಥ ಬೆಳವಣಿಗೆಗಳು ಕಾಣಿಸಿಕೊಳ್ತಾ ಇದೆ, ಏನೆಲ್ಲ ದರಗಳು ಇಳಿಕೆ ಆಗಬಹುದು ಅಂತ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ ಶಬೀರ್? ಅರುಣ್ ನೋಡಿ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ನಾಳೆಗೂ ಕೂಡ ಈ ಸಭೆ ಮುಂದುವರಿಯುತ್ತೆ. ನಾಳೆ ಸಭೆಯ ಬಳಿಕ ಒಂದು ಒಮ್ಮತದ ನಿರ್ಧಾರಗಳು ಪ್ರಕಟ ಆಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ ಆಗಸ್ಟ್ 15ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯ ಮೇಲೆ ನಿಂತು ಭಾಷಣವನ್ನ ಮಾಡಿದ್ರು. ದೀಪಾವಳಿ ದಸರಾದಷ್ಟೊತ್ತಿಗೆ ದೇಶವಾಸಿಗಳಿಗೆ ತೆರಿಗೆ ಭಾರವನ್ನ ಕಡಿಮೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಜಿಎಸ್ಟಿ ಕೌನ್ಸಿಲ್ ನಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ನಡೆದಿರುವಂತದ್ದು. ಮುಖ್ಯವಾಗಿ 12 ಮತ್ತೆ 28% ಸ್ಲಾಬ್ಗಳೇನಿದ್ವು ಅವೆರಡನ್ನು ಕೂಡ ತೆಗೆದು ಈಗ 5 ಮತ್ತೆ 18 ಎರಡು ಸ್ಲಾಬ್ಗಳನ್ನ ಉಳಿಸ್ಕೊಳ್ಳಿಕ್ಕೆ ಈಗ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಮುಖ್ಯವಾಗಿ ನೋಡಿ, ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಪ್ರತಿನಿತ್ಯವೂ ಕೂಡ ದಿನ ಬಳಕೆಗೆ ಬೇಕಾಗಿರುತ್ತೆ, ಆದ್ರೆ ಅವು ಪ್ಯಾಕ್ ಆಗಿ ಬರುತ್ತೆ. ಅಂತಹ ಆಹಾರ ಪದಾರ್ಥಗಳ ಮೇಲೆ 12% GST ಅನ್ನ ಹಾಕ್ಲಾಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ ನಾವು ಪನ್ನೀರ್ ತಗೋಬಹುದು, ಪಿಜ್ಜಾ ಬ್ರೆಡ್ ಗಳಾಗಿರ್ಬೋದು ಅಥವಾ ಜ್ಯೂಸ್ ಗಳಾಗಿರ್ಬೋದು, ಈ ರೀತಿಯಾದಂತಹ ಆಹಾರ ಬಳಕೆ ಅಥವಾ ದಿನನಿತ್ಯ ಮನೆಗಳಿಗೆ ಬೇಕಾದಂತ ವಸ್ತುಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ 5% ಸ್ಲಾಬ್ ನ ಲಿಮಿಟೇಷನ್ ಗೆ ತರುವಂತ ಸಾಧ್ಯತೆಗಳಿದಾವೆ. ಇನ್ನು ಮುಖ್ಯವಾಗಿ ಗಮನಿಸಬೇಕಾದ್ರೆ ಆಟೋಮೊಬೈಲ್ ಸೆಕ್ಟರ್ ಗಳಾಗಿರ್ಬೋದು, ಕಾರ್, ಬೈಕ್ ಮತ್ತೆ ಅದರ ಬಿಡಿ ಭಾಗಗಳು, ಈ ರೀತಿಯಾದಂತಹ ವಸ್ತುಗಳೇನಿದಾವೆ ಇವುಗಳನ್ನ ಐಷಾರಾಮಿ ಕೋಟಾದಲ್ಲಿ ಸೇರಿಸಲಾಗಿತ್ತು. ಅದಕ್ಕೆ 28% GST ಅನ್ನ ಹಾಕ್ಲಾಗ್ತಾ ಇತ್ತು. ಈಗ ಅವುಗಳನ್ನ 18% ಗೆ ಇಳಿಕೆ ಮಾಡ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು. ಇವೆರಡರ ಸ್ಲಾಬ್ ಜೊತೆಗೆ ಒಂದು 40% ನ ಸ್ಲಾಬ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ನಡೀತಾ ಇದಾವೆ. ಇದರಲ್ಲಿ ಮುಖ್ಯವಾಗಿ ಅತಿ ಹೆಚ್ಚು ಐಷಾರಾಮಿ ವಸ್ತುಗಳು ಅಂತ ಏನಿದಾವೆ, ಅವು ವಜ್ರಗಳಾಗಿರ್ಬೋದು ಅಥವಾ ಲ್ಯಾವಿಶ್ ಇರುವಂತಹ ಏನ್ ಕಾರ್ಗಳಾಗಿರ್ಬೋದು, ಈ ರೀತಿಯಾದಂತಹ ವಸ್ತುಗಳ ಮೇಲೆ 40% ನಷ್ಟು ತೆರಿಗೆಯನ್ನ ಹಾಕ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಜನಸಾಮಾನ್ಯರಿಗೆ ತೆರಿಗೆ ಭಾರವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುವಂತ ಶ್ರೀಮಂತರಿಗೆ ಮತ್ತಷ್ಟು ತೆರಿಗೆಯನ್ನ ವಿಧಿಸ್ಲಿಕ್ಕೆ ಈಗ ಸರ್ಕಾರ ನಿರ್ಧಾರ ಮಾಡಿದೆ. ಇದರ ಜೊತೆಗೆ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ಸಂಗತಿಗಳೇನು ಅಂದ್ರೆ, ಈ ಒಂದು ಜೀವರಕ್ಷಕ ಔಷಧಿಗಳೇನಿರುತ್ತೆ ಅದರ ತೆರಿಗೆಯನ್ನ ಕೂಡ ಒಂದಷ್ಟು ಇಳಿಕೆ ಮಾಡುವಂತ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದಾವೆ. ಇದ್ರ ಜೊತೆಗೆ ಕ್ಯಾನ್ಸರ್ ನಂತಹ ಮಾರಕ ಕಾಯಿಲೆಗಳಿಗೆ ಔಷಧಿಗಳೇನಿದಾವೆ ಅವುಗಳ ಮೇಲಿರುವಂತಹ GST ಅನ್ನ ಸಂಪೂರ್ಣವಾಗಿ ತೆಗಿಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆಗಳಾಗಿರುವಂತದ್ದು. ಇದರ ಜೊತೆಗೆ ಲೈಫ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಗಳೇನಿದಾವೆ ಅದರ ಮೇಲಿನ GST ಅನ್ನು ಕೂಡ ಸಂಪೂರ್ಣವಾಗಿ ತೆಗೆದು ಹಾಕುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆಗಳು ನಡೆದಿದ್ದಾವೆ. ಬಹುತೇಕ ನಾಳೆ ಈ ಎಲ್ಲಾ ಚರ್ಚೆಗಳು ಒಮ್ಮತದ ನಿರ್ಧಾರವಾಗಿ ಬದಲಾಗುವಂತ ಸಾಧ್ಯತೆಗಳಿದಾವೆ. ನಾಳೆ ಸಂಜೆ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂತ ಅಧಿಕೃತ ಮಾಹಿತಿಗಳು ಕೂಡ ಹೊರಬೀಳುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.